ಕೆಲವು ಮುಸ್ಲಿಂ ಸಮುದಾಯದ ಮುಖಂಡರೇ ಮಾತಾಡ್ತಾ ಹೇಳ್ತಿದ್ರು, ನಾವು ಬಿಜೆಪಿಗೆ ಹಾಕೋದು ಪರವಾಗಿಲ್ಲ, ಕಾಂಗ್ರೆಸ್ಗೆ ಹಾಕಲ್ಲ ಅಂತಿದ್ರು. ಅಟ್ಲೀಸ್ಟ್ ಒಂದಷ್ಟು ಓಟ್ಗಳಾದ್ರೂ ಬಿಜೆಪಿಗೆ ಬರ್ಬೋದು ಅಂತ ನಿರೀಕ್ಷೆ ಇದೆ ಸರ್ ತಮಗೆ? ಯೂತ್ ಈ ಸರಿ ಮುಸ್ಲಿಮ್ಸ್ ಯೂತ್ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು 100% ಏನಿಲ್ಲ ಅಂದರೂ ಒಂದು 5-6 ಸಾವಿರ ಜನ ಪ್ರತಿ ಸಾರಿ 2-2.5 ಸಾವಿರ ಓಟ್ ಬರುತ್ತೆ ಬಿ ಜೆ ಪಿಗೆ ಮುಸ್ಲಿಮ್ಸಿಂದ. ಈ ಸರಿ ನನ್ನ ಪ್ರಕಾರ ಅದು 5-10 ಸಾವಿರ ರೇಂಜಲ್ಲಿ 100% ಬಂದೇ ಬರ್ತದೆ. ಹಾಕೇ ಆಗ್ತಾರೆ ಈ ಸರಿ. ಸರ್, ಇದನ್ನ ಈ ಎಲೆಕ್ಷನ್ನ ಯಾವ ತರ ಡಿಫೆಂಡ್ ಮಾಡ್ತೀರಾ ಸರ್? ಒಂದು ಜನ ಬೆಂಬಲ, ಮತ್ತೊಂದು ಹಣ ಬೆಂಬಲದ ಚುನಾವಣೆ, ಆ ತರ ಫೈಟ್ ಅಂತ ನೀವು ಡಿಫೆಂಡ್ ಮಾಡ್ತೀರಾ ಸರ್ ಇದನ್ನ? ಈ ಒಂದು ಹೌದಲ್ಲ, ಈ ಚುನಾವಣೆಯಲ್ಲಿ ಅವರು ಶಾಮ್ನೂರ್ ಕುಟುಂಬದವ್ರು ಏನು ಟಿಕೆಟ್ ತೊಗೊಂಬಂದಿದ್ದಾರೆ, ಅವ್ರಿಗಿರೋ ಕಾನ್ಫಿಡೆನ್ಸ್ ಒಂದೇ, ಇದು ದುಡ್ಡು ನಮ್ಮ ಹತ್ರ ಇದೆ ಅಂತಂದು. ಬಟ್ ಈ ಚುನಾವಣೆಯಲ್ಲಿ ಅದು ವರ್ಕ್ ಆಗಲ್ಲ ಅಂತ. ಈ ಚುನಾವಣೆಯಲ್ಲಿ ವರ್ಕ್ ಆಗಲ್ಲ. ಅವ್ರು ಎಷ್ಟೇ ದುಡ್ಡಿನ ಹೊಳೆ ಹರಿಸಿದ್ರು ಕೂಡ ಜನ ಡಿಸೈಡ್ ಮಾಡಾಗಿದೆ. ನನ್ನ ಒಂದು ಅನಿಸಿಕೆ ಏನಪ್ಪ ಅಂತಂದರೆ, ಬಿ ಜೆ ಪಿ ಭರ್ಜರಿ ಬಹುಮತದೊಂದಿಗೆ ಈ ಸರಿ ಗೆದ್ದೇ ಗೆಲ್ಲುತ್ತೆ ಈ ಕ್ಷೇತ್ರದಲ್ಲಿ. ಯಾವ ದುಡ್ಡು ವರ್ಕ್ ಆಗಲ್ಲ ಈ ಎಲೆಕ್ಷನಲ್ಲಿ. ಕೆಲವು ಮುಸ್ಲಿಂ ಸಮುದಾಯದ ಮುಖಂಡರೇ ಮಾತಾಡ್ತಾ ಹೇಳ್ತಿದ್ರು, ನಾವು ಬಿಜೆಪಿಗೆ ಹಾಕೋದು ಪರವಾಗಿಲ್ಲ, ಕಾಂಗ್ರೆಸ್ಗೆ ಹಾಕಲ್ಲ ಅಂತಿದ್ರು. ಅಟ್ಲೀಸ್ಟ್ ಒಂದಷ್ಟು ಓಟ್ಗಳಾದ್ರೂ ಬಿಜೆಪಿಗೆ ಬರ್ಬೋದು ಅಂತ ನಿರೀಕ್ಷೆ ಇದೆ ಸರ್ ತಮಗೆ? ಯೂತ್ ಈ ಸರಿ ಮುಸ್ಲಿಮ್ಸ್ ಯೂತ್ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು 100% ಏನಿಲ್ಲ ಅಂದರೂ ಒಂದು 5-6 ಸಾವಿರ ಜನ ಪ್ರತಿ ಸಾರಿ 2-2.5 ಸಾವಿರ ಓಟ್ ಬರುತ್ತೆ ಬಿ ಜೆ ಪಿಗೆ ಮುಸ್ಲಿಮ್ಸಿಂದ. ಈ ಸರಿ ನನ್ನ ಪ್ರಕಾರ ಅದು 5-10 ಸಾವಿರ ರೇಂಜಲ್ಲಿ 100% ಬಂದೇ ಬರ್ತದೆ. ಹಾಕೇ ಆಗ್ತಾರೆ ಈ ಸರಿ. ಸರ್, ಇದನ್ನ ಈ ಎಲೆಕ್ಷನ್ನ ಯಾವ ತರ ಡಿಫೆಂಡ್ ಮಾಡ್ತೀರಾ ಸರ್? ಒಂದು ಜನ ಬೆಂಬಲ, ಮತ್ತೊಂದು ಹಣ ಬೆಂಬಲದ ಚುನಾವಣೆ, ಆ ತರ ಫೈಟ್ ಅಂತ ನೀವು ಡಿಫೆಂಡ್ ಮಾಡ್ತೀರಾ ಸರ್ ಇದನ್ನ? ಈ ಒಂದು ಹೌದಲ್ಲ, ಈ ಚುನಾವಣೆಯಲ್ಲಿ ಅವರು ಶಾಮ್ನೂರ್ ಕುಟುಂಬದವ್ರು ಏನು ಟಿಕೆಟ್ ತೊಗೊಂಬಂದಿದ್ದಾರೆ, ಅವ್ರಿಗಿರೋ ಕಾನ್ಫಿಡೆನ್ಸ್ ಒಂದೇ, ಇದು ದುಡ್ಡು ನಮ್ಮ ಹತ್ರ ಇದೆ ಅಂತಂದು. ಬಟ್ ಈ ಚುನಾವಣೆಯಲ್ಲಿ ಅದು ವರ್ಕ್ ಆಗಲ್ಲ ಅಂತ. ಈ ಚುನಾವಣೆಯಲ್ಲಿ ವರ್ಕ್ ಆಗಲ್ಲ. ಅವ್ರು ಎಷ್ಟೇ ದುಡ್ಡಿನ ಹೊಳೆ ಹರಿಸಿದ್ರು ಕೂಡ ಜನ ಡಿಸೈಡ್ ಮಾಡಾಗಿದೆ. ನನ್ನ ಒಂದು ಅನಿಸಿಕೆ ಏನಪ್ಪ ಅಂತಂದರೆ, ಬಿ ಜೆ ಪಿ ಭರ್ಜರಿ ಬಹುಮತದೊಂದಿಗೆ ಈ ಸರಿ ಗೆದ್ದೇ ಗೆಲ್ಲುತ್ತೆ ಈ ಕ್ಷೇತ್ರದಲ್ಲಿ. ಯಾವ ದುಡ್ಡು ವರ್ಕ್ ಆಗಲ್ಲ ಈ ಎಲೆಕ್ಷನಲ್ಲಿ. ಕೆಲವು ಮುಸ್ಲಿಂ ಸಮುದಾಯದ ಮುಖಂಡರೇ ಮಾತಾಡ್ತಾ ಹೇಳ್ತಿದ್ರು, ನಾವು ಬಿಜೆಪಿಗೆ ಹಾಕೋದು ಪರವಾಗಿಲ್ಲ, ಕಾಂಗ್ರೆಸ್ಗೆ ಹಾಕಲ್ಲ ಅಂತಿದ್ರು. ಅಟ್ಲೀಸ್ಟ್ ಒಂದಷ್ಟು ಓಟ್ಗಳಾದ್ರೂ ಬಿಜೆಪಿಗೆ ಬರ್ಬೋದು ಅಂತ ನಿರೀಕ್ಷೆ ಇದೆ ಸರ್ ತಮಗೆ? ಯೂತ್ ಈ ಸರಿ ಮುಸ್ಲಿಮ್ಸ್ ಯೂತ್ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು 100% ಏನಿಲ್ಲ ಅಂದರೂ ಒಂದು 5-6 ಸಾವಿರ ಜನ ಪ್ರತಿ ಸಾರಿ 2-2.5 ಸಾವಿರ ಓಟ್ ಬರುತ್ತೆ ಬಿ ಜೆ ಪಿಗೆ ಮುಸ್ಲಿಮ್ಸಿಂದ. ಈ ಸರಿ ನನ್ನ ಪ್ರಕಾರ ಅದು 5-10 ಸಾವಿರ ರೇಂಜಲ್ಲಿ 100% ಬಂದೇ ಬರ್ತದೆ. ಹಾಕೇ ಆಗ್ತಾರೆ ಈ ಸರಿ. ಸರ್, ಇದನ್ನ ಈ ಎಲೆಕ್ಷನ್ನ ಯಾವ ತರ ಡಿಫೆಂಡ್ ಮಾಡ್ತೀರಾ ಸರ್? ಒಂದು ಜನ ಬೆಂಬಲ, ಮತ್ತೊಂದು ಹಣ ಬೆಂಬಲದ ಚುನಾವಣೆ, ಆ ತರ ಫೈಟ್ ಅಂತ ನೀವು ಡಿಫೆಂಡ್ ಮಾಡ್ತೀರಾ ಸರ್ ಇದನ್ನ? ಈ ಒಂದು ಹೌದಲ್ಲ, ಈ ಚುನಾವಣೆಯಲ್ಲಿ ಅವರು ಶಾಮ್ನೂರ್ ಕುಟುಂಬದವ್ರು ಏನು ಟಿಕೆಟ್ ತೊಗೊಂಬಂದಿದ್ದಾರೆ, ಅವ್ರಿಗಿರೋ ಕಾನ್ಫಿಡೆನ್ಸ್ ಒಂದೇ, ಇದು ದುಡ್ಡು ನಮ್ಮ ಹತ್ರ ಇದೆ ಅಂತಂದು. ಬಟ್ ಈ ಚುನಾವಣೆಯಲ್ಲಿ ಅದು ವರ್ಕ್ ಆಗಲ್ಲ ಅಂತ. ಈ ಚುನಾವಣೆಯಲ್ಲಿ ವರ್ಕ್ ಆಗಲ್ಲ. ಅವ್ರು ಎಷ್ಟೇ ದುಡ್ಡಿನ ಹೊಳೆ ಹರಿಸಿದ್ರು ಕೂಡ ಜನ ಡಿಸೈಡ್ ಮಾಡಾಗಿದೆ. ನನ್ನ ಒಂದು ಅನಿಸಿಕೆ ಏನಪ್ಪ ಅಂತಂದರೆ, ಬಿ ಜೆ ಪಿ ಭರ್ಜರಿ ಬಹುಮತದೊಂದಿಗೆ ಈ ಸರಿ ಗೆದ್ದೇ ಗೆಲ್ಲುತ್ತೆ ಈ ಕ್ಷೇತ್ರದಲ್ಲಿ. ಯಾವ ದುಡ್ಡು ವರ್ಕ್ ಆಗಲ್ಲ ಈ ಎಲೆಕ್ಷನಲ್ಲಿ.